ಟಿವಿ ಕನ್ನಡ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ನಮ್ಮ ಒಂದು ಬೇಡಿಕೆಗಳಿರ್ತದೆ, ಭಗವಂತನಲ್ಲಿ ಇಡ್ತೇವೆ. ಹೀಗಾಗಬೇಕು, ಹೀಗೆ ಒಳಿತಾಗಬೇಕು, ಹೀಗೆ ಮತ್ತೊಂದು ಏನೋ ಒಂದು ವಿಷಯವಾಗಿ ನಾವು ಭಗವಂತನಲ್ಲಿ ನಾವೊಂದು ಮನವಿಯನ್ನು ಹಾಕ್ತೀವಿ. ಬೇಡಿಕೆ ಭಕ್ತಿಯ ಭಾವನೆಯಿಂದ ಆ ಭಗವಂತನಲ್ಲಿ ಕೇಳ್ಕೊಳ್ಳುವಂಥ ಒಂದು ಮಾತುಗಳು ಬೇಡಿಕೆಯ ಸ್ವರೂಪ ಪಡೆಯುತ್ತೆ. ಬೇಡಿಕೆಗಳೆಲ್ಲ ಈಡೇರಬೇಕಾ? ಈಡೇರುತ್ತಾ? ಅಥವಾ ಈಡೇರಲೇಬೇಕೆಂಬುದಾಗಿ ಏನಾರು ಇದೆಯಾ? ಹಾಗೇನಿಲ್ವಲ್ಲ. ಸಾತ್ವಿಕವಾದಂಥ ಮನೋಧರ್ಮದಿಂದ ಮಾಡಿದ ಬೇಡಿಕೆಗಳು ಈಡೇರ್ಬೋದು. ಜೊತೆಗೆ ಭಕ್ತಿ ಭಾವನೆಗಳಿಂದ ನಡೆಸುವಂಥ ಬೇಡಿಕೆಗಳು ಈಡೇರ್ಬೋದು. ಕೆಲವೊಮ್ಮೆ ಎಷ್ಟೇ ಬೇಡಿಕೆ ಇಡ್ತೀವಿ, ಭಕ್ತಿ ಮಾಡ್ತೀವಿ, ಶಕ್ತಿ ಎಲ್ಲ ರೀತಿಯಾದಂಥ ದೈವಿಕವಾದಂಥ ಕಾರ್ಯಗಳನ್ನು ಮಾಡಿದರೂ ಕೂಡ ನಾವು ಕೇಳಿದ್ದು ಕೊಡದೇ ಇಲ್ಲ. ದೇವರು ಒಳ್ಳೆಯದೇ ಮಾಡ್ತಾ ಇಲ್ಲ, ನಮ್ಮ ಬೇಡಿಕೆ ಈಡೇರಿಸ್ತಾ ಇಲ್ಲ, ಭಗವಂತ ನಮಗೆ ಕಣ್ಣು ಬಿಡ್ತಾ ಇಲ್ಲ. ಇಂಥ ಒಂದು ಆಲೋಚನೆಗಳು ಸಹಜವಾಗಿ ಮನುಷ್ಯನ ಪ್ರಕೃತಿಯಲ್ಲಿ ಬರ್ತಾ ಇದೆ. ಇದು ಸ್ಥಿತಿಗತಿಗಳು ಯಾವ ರೂಪದಲ್ಲಿ ನೋಡೋದಾದರೆ ನಾವು ಭಾವನೆಗಳಿಗೆ ಒಂದು ಪ್ರಪಂಚನೇ ಬೇರೆ ಇದೆ, ಭಕ್ತಿಯ ಪ್ರಪಂಚಗಳೇ ಬೇರೆ ಇದೆ. ಆ ಎರಡೂ ಪ್ರಪಂಚಗಳು ಮೇಳೈಸಿ ಬರಬೇಕಾಗಿದೆ. ಶ್ರಮ ಮತ್ತು ಭಕ್ತಿ, ನಂಬಿಕೆ ಇವೆಲ್ಲವೂ ಕೂಡಿ ಬಂದಾಗ ಮಾತ್ರ ನಮ್ಮ ಒಂದು ಇಷ್ಟಾರ್ಥಗಳು ಫಲಪ್ರದವಾಗಿ ಆಗುತ್ತೆ ಎಂಬುದಾಗಿ ನಾವು ಯೋಚನೆ ಮಾಡ್ಬೋದು. ಸುಮ್ಮನೆ ಬೇಡ್ಕೊಂಡಿದ್ದ ತಕ್ಷಣ ಸಿಗುತ್ತೆ ಅನ್ನೋದು ಸುಳ್ಳು. ಅದರ ತಕ್ಕಾಗಿ ಓಡಾಟ ಹೋರಾಟ ಎಲ್ಲವೂ ಅವಶ್ಯಕತೆ ಇದೆ. ಹಾಗೆ ಓಡಾಟ ಮಾಡ್ತೀವಿ, ಬರೋದೆಲ್ಲ ಬಂದ್ಬಿಡುತ್ತೆ. ಅದೃಷ್ಟನ ಬೇಕಲ್ಲ, ಅದೇ ಒಂದು ಸ್ವಲ್ಪ ಭಕ್ತಿನೂ ಇರಲಿ ನಿಮಗೆ. ಭಕ್ತಿ ಇದೆ, ಭಗವಂತನ ಕೇಳಿದ್ದೀನಿ, ಎಲ್ಲವೂ ಇದೆ. ಬೇಡಿಕೆ ಬಾಯ್ಬಿಟ್ಟಿಡಿ ಅಥವಾ ಮನಸ್ಸಿನಿಂದ ಕೋರಿಕೆ ಇಡಿ. ಆಗ ಆ ಭಗವಂತ ಕೊಡಬೇಕಾಗಿದ್ದನ್ನು ಕೊಡ್ಬೋದಲ್ಲ ಬೇಗ. ಎಲ್ಲವನ್ನ ಆಲೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ನಿಮ್ಮ ಬೇಡಿಕೆ ಏನಿದೆ ಅದು ಈಡೇರಬೇಕು ತಾನೆ. ಆ ಬೇಡಿಕೆ ಈಡೇರಲಿಕ್ಕೆ ಇದೊಂದು ಪರಿಹಾರದ ಮಾರ್ಗ, ಈ ಸ್ವರೂಪ ಎಂಬುದಾಗಿ ತಿಳಿಸ್ತಾ ಇದ್ದೀನಿ. ಒಳ್ಳೆಯದು ಕೆಟ್ಟದ್ದು ಅನ್ನೋದಲ್ಲ, ಸಾತ್ವಿಕವಾಗಿರ್ತಕ್ಕಂಥ ಮನೋಧರ್ಮದಲ್ಲಿ ನಿಮ್ಮ ಇಚ್ಛೆಗೆ ಅನುಗುಣವಾಗಿರ್ತಕ್ಕಂಥ ಬೇಡಿಕೆಗಳು ಪೂರೈಸುವಂಥ ಒಂದು ಮಾರ್ಗ ಸ್ವರೂಪ ಈ ರಹದಾರಿ. ಒಳ್ಳೆಯದನ್ನು ಆರಿಸ್ಕೊಳ್ಳಿ. ಹಾಗೆ ನಿಮಗೆಲ್ಲ ಅಂದ್ರೂ ಸಹ ನಿಮ್ಮ ಕುಟುಂಬಕ್ಕಿರಲಿ. ಹಾಗೆ ಆ ಒಂದು ಬೇಡಿಕೆ ನೆಲೆಗಟ್ಟುಗಳು ಬಹಳ ಪರಿಶುದ್ಧತೆಯಿಂದ ಇರಲಿ. ಅಂತಹ ಬೇಡಿಕೆಗಳು ಸತ್ಸಂಗ ಹಾಗೆ ಸದ್ಭಕ್ತಿಯಿಂದ ಖಂಡಿತ ಸಾಧ್ಯ ಇದೆ ಎಂಬುದಾಗಿ ನಾವು ನೋಡಬಹುದಾಗಿದೆ. ನೋಡಿ, ಈ ಒಂದು ನಿಮ್ಮ ಬೇಡಿಕೆಗಳು ಈಡೇರಲಿಕ್ಕೆ ಮಾತೆ ದುರ್ಗಾದೇವಿಯನ್ನು ತಾವು ಆರಾಧಿಸಬೇಕಾಗ್ತದೆ. ದುರ್ಗೆ ಸ್ವರೂಪ ಇರತಕ್ಕಂಥ ಮೂರ್ತಿ ಆಗಿರ್ಬೋದು, ಚಿತ್ರಪಟ ಆಗಿರ್ಬೋದು, ಆ ದುರ್ಗೆಯನ್ನು ಭಕ್ತಿ ಭಾವನೆಯಿಂದ ತಾವು ಆರಾಧಿಸಬೇಕು. ಇಲ್ಲಿ ನಾನು ತಿಳಿಸ್ಕೊಡುವಂಥ ಒಂದು ಪರಿಹಾರ ಫಲಿತಾಂಶ ಅಂದರೆ 21 ಲವಂಗವನ್ನು ತೆಗೆದುಕೊಳ್ಬೇಕು. ಆ ಲವಂಗಗಳು ಸ್ಫುಟವಾಗಿ ಶುಭ್ರವಾಗಿ ಸ್ವಚ್ಛವಾಗಿ ಇರಬೇಕು. ಆ ಲವಂಗದಲ್ಲಿ ಎಣ್ಣೆ ತೆಗೆದಿರೋದು ಇರಬಾರ್ದು. ಹೂವು ಇರ್ತಕ್ಕಂಥ ಲವಂಗ, ಹಾಗೆ ಅದು ಚೆನ್ನಾಗಿರಬೇಕು. ಅಂತಹ 21 ಲವಂಗವನ್ನು ಕೆಂಪು ದಾರವನ್ನು ತೆಗೆದುಕೊಂಡು ಹಾರದ ಸ್ವರೂಪವಾಗಿ ಆ ಲವಂಗವನ್ನು ಪೋಣಿಸಿ. ಹೇಗೆ ನಾವು ಹೂವಿನ ಹಾರವನ್ನು ಮಾಡ್ತೀವಿ ಆ ರೀತಿಯಾಗಿ ಲವಂಗದ ಹಾರವನ್ನು ಮಾಡಿ ತಾವು ಈ ಒಂದು ಏನು ಲವಂಗದ ಹಾರ ಇದೆ ದುರ್ಗಾದೇವಿಗೆ ಅಥವಾ ಪ್ರತಿಮೆಗೆ ತಾವು ಅರ್ಪಣೆ ಮಾಡಿ, ಅಥವಾ ಫೋಟೋಗೆ ಹಾಕಿ, ಅಥವಾ ಮೂರ್ತಿ ಇದ್ದರೆ ಮೂರ್ತಿಗೆ ಹಾಕಿ. ಈ ಲವಂಗದ ಹಾರವನ್ನು ಶುಕ್ರವಾರ ದಿನ ಮಾಡಿ ಹಾಕಿ. ತದನಂತರವಾಗಿ ಏಕಾಗ್ರಚಿತ್ತರಾಗಿ ತಮ್ಮ ಮನಸ್ಥಿತಿಯಿಂದ ತಮಗೆ ಆಗಬೇಕಾಗಿರ್ತಕ್ಕಂಥ ಬೇಡಿಕೆಯನ್ನು ಆ ದೇವಿಯ ಮುಂದೆ ಇಡಿ. ಖಂಡಿತವಾಗಿ ನಿಮ್ಮ ಬೇಡಿಕೆ ಏನಿದೆ ಅದು ನಡೆಯುತ್ತೆ. ಆ ಬೇಡಿಕೆ ನಿಮಗೆ ದಕ್ಕುತ್ತೆ, ಸಿಗುತ್ತೆ ಎಂಬುದಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಆ ದುರ್ಗೆಯ ಕೃಪೆಯಿಂದ ಖಂಡಿತ ಆ ಭಕ್ತಿಯ ಭಾವನೆಯಲ್ಲಿ ಏನು ಮಾಡ್ತೀರಾ ಅದು ನಿಮಗೆ ಫಲಿತಾಂಶ ಕೊಡುತ್ತೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಮಾರ್ಗ ಇದು. ಆ ದುರ್ಗಾ ಸ್ವರೂಪವಾಗಿರ್ತಕ್ಕಂಥ ಲವಂಗವನ್ನು ತಾವು ಈ ರೀತಿಯಾಗಿ ಅನುಷ್ಠಾನ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮೆಲ್ಲ ಅನಿಷ್ಟಗಳು ತೊಲಗಿ ತಮ್ಮ ಬೇಡಿಕೆಗಳು ಪೂರ್ಣಗೊಳ್ಳುತ್ತೆ ಎಂಬ ನಂಬಿಕೆಯಿಂದ ಈ ಒಂದು ಮಾಹಿತಿಯನ್ನು ನಾನು ತಿಳಿಸ್ತಾ ಇದ್ದೀನಿ. ಏನೋ ದೊಡ್ಡದಾಗೇನೋ ಬಹಳ ವಿಶೇಷವಾಗಿ ಮಾಡುವಂಥ ವಿಧಾನ ಅಲ್ಲ, ಬಹಳ ಸಣ್ಣದಾಗಿರ್ತಕ್ಕಂತಹ ಒಂದು ಪರಿಹಾರ ಮಾರ್ಗವನ್ನು ತಿಳಿಸಿದ್ದೀನಿ. ಮಾಡಿ ನಂತರ ಫಲಿತಾಂಶ ನೋಡಿ, ತದನಂತರವಾಗಿ ನನಗೆ ತಿಳಿಸಿ. ಹಾಗಾಗಿ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಹಾಗೆ
ನಿಮ್ಮ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಅದರ ಬಗ್ಗೆ ನಾನು ಉಪಯುಕ್ತ ಮಾಹಿತಿಗಳನ್ನು ನೀಡುವಂತಹ ಒಂದು ವಿಷಯವನ್ನು ನಡೆಸ್ಬೋದಾಗಿದೆ. ಹಾಗೆ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್, ಮನೆ ಅಥವಾ ಕಚೇರಿ ಎರಡೂ ಇದೆ. ಬಂದು ಭೇಟಿ ಆಗ್ಬೋದು. ಮೊದಲೇ ಫೋನಿನ ಮುಖಾಂತರ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಳ್ಳಿ. ದೂರದವರಿದ್ದವರು ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಎಲ್ರಿಗೂ ಸಹ ಶುಭವಾಗಲಿ. ನಮಸ್ಕಾರ. ಟಿವಿ ಕನ್ನಡ.